ಕ್ಯಾಬಿನೆಟ್ನ ಚರ್ಚೆಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಕೆಲವು ಹಿರಿಯ ನಾಯಕರುಗಳು ದಿಲ್ಲಿಗೆ ಹೋಗೋದು ಅಂತಾಗಿತ್ತು. ಸ್ಪೆಷಲ್ ಫ್ಲೈಟ್ ರೆಡಿಯಾಗಿ ನಿಂತಿತ್ತು HAL ಏರ್ಪೋರ್ಟ್ನಲ್ಲಿ. ಉಳಿದವರೆಲ್ಲರೂ ಅಂದ್ಕೊಂಡಂಗೆ ಫ್ಲೈಟ್ ಹತ್ತಿದ್ರು. ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಈ ಫ್ಲೈಟ್ನಲ್ಲಿ ದಿಲ್ಲಿಗೆ ಹೋಗಬೇಕಾಗಿತ್ತು. ಸಿದ್ದರಾಮಯ್ಯನವ್ರು ಕರೆದು ನೀನು ಬರೋದು ಬೇಡ ಅಂದ್ಬಿಟ್ರು. ಯಾಕೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಆಡಿಯೋ ರಿಲೀಸ್ ಆಗಿಬಿಟ್ಟಿತ್ತು, ಪಬ್ಲಿಕ್ ಡೊಮೇನಿಗೆ ಬಂದುಬಿಟ್ಟಿತ್ತು. ಜಮೀರ್ ಅಹ್ಮದ್ ಖಾನರದ್ದು ಎನ್ನಲಾದ ಆಡಿಯೋ. ಎಲ್ಲರೂ ಹಂಗೆ ಹೇಳ್ತಾರೆ, ನಾನು ಹಂಗೆ ಹೇಳ್ತಾ ಇದ್ದೀನಿ. ಮಾತನಾಡಿದ್ದು ಯಾರ ಜೊತೆಗೆ? ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಸಿರಾಜರದ್ದು ಎನ್ನಲಾದ ಆಡಿಯೋ ಆ ಕಡೆ. ಇಬ್ಬರ ಮಧ್ಯದ ಸಂಭಾಷಣೆ, ಎನ್ನಲಾದ ಸಂಭಾಷಣೆ. ಅದರಲ್ಲಿ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಲ್ಲಿ ಸಮರ್ಥ ಶಾಮನೂರನ್ನು ಸೋಲಿಸೋದಕ್ಕೆ ಏನೇನು ಮಾಡಬೇಕು ಅಂತ ಜಮೀರ್ ಅಹ್ಮದ್ ಮತ್ತು ಸಿರಾಜ್ ಮಧ್ಯದಲ್ಲಿ ನಡೆದಿದೆ ಎನ್ನಲಾದ ಚರ್ಚೆ. ಮುಸ್ಲಿಮರ ಮನೆಯಿಂದ ಹೊರಗೆ ಬಂದುಬಿಟ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ಬಿಡ್ತಾರೆ, ಹೊರಗೆ ಬರದಂಗೆ ನೋಡ್ಕೋಬೇಕು ಅವ್ರನ್ನ. ಅಕಸ್ಮಾತ್ ಓಟ್ ಹಾಕ್ತೀವಿ ಅಂತ ಬಂದವರು ಕೂಡ ಕುಕ್ಕರ್ಗೆ ಓಟ್ ಹಾಕಬೇಕು. ಕುಕ್ಕರ್ ಯಾರ್ದು ಚಿಹ್ನೆಯಾಗಿತ್ತು? SDPIನ ಚಿಹ್ನೆಯಾಗಿತ್ತು. ಕುಕ್ಕರ್ಗೆ ಓಟ್ ಹಾಕಬೇಕು. ಆ ಸಾದಿಕ್ ಪೈಲ್ವಾನ್ ಇದಾನಲ್ಲ, ಸಾದಿಕ್ ಪೈಲ್ವಾನ್ನ ವಾರ್ಡ್ನಲ್ಲೇ ಕಾಂಗ್ರೆಸ್ಸಿಗೆ ಕಡಿಮೆ ಓಟ್ ಬರಬೇಕು. ಆ ಕಡೆಯಿಂದ ಸಿರಾಜ್ ಹೇಳೋದು ಸಾದಿಕ್ ಪೈಲ್ವಾನ್ನ ಏನೋ ಚಚೇರಾಬಾಯಿ ಹೆಂಗೆ ಯಾರೋ ಒಬ್ರು, ಅವನಿಗೆ ದುಡ್ಡು ಕೊಟ್ಬಿಟ್ಟಿದ್ದೀವಿ ನಾವು, ಅವನೇ ನಮ್ಮ ಜೊತೆಗಿದ್ದಾನೆ. ಅಲ್ಲೊಬ್ಬ ಹುಡುಗನ ನೇಮಕ ಮಾಡಿದ್ದೀನಿ, ಇಂತಿಂಥ ಹುಡುಗನ ಇಟ್ಟಿದ್ದೀನಿ ಅಲ್ಲಿ. ಹಿಂಗಿದೆ ಸಂಭಾಷಣೆ. ಈ ಆಡಿಯೋ ಬಂದುಬಿಡ್ತು. ಈ ಆಡಿಯೋ ನೀವು ಕೇಳಿಸಿಕೊಳ್ಳೋದಕ್ಕಿಂತ ಮೊದಲು ಏನೇನೋ ಆಗಿಬಿಟ್ಟಿದೆ. ಫಸ್ಟ್ ಇದನ್ನೊಂದು ಸಲ ಕೇಳಿಸ್ಕೊಳ್ಳಿ, ಆಡಿಯೋ ಕೇಳಿಸ್ಕೊಳ್ಳಿ. ಅದನ್ನ यहाँ परसेंटेज नहीं है हमारा। हाँ सर। जबरदस्त शिखर को बाहर बुलाने का। हाँ सर। अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दिलाओ। हाँ सर। नहीं है तो भी अच्छा है करूँ समय। हाँ सर, वही साथ कर रहे हैं। जबरदस्ती बुलाने का नहीं है। बुलाने सर, बुलाने का। क्या बोल रहे थे कांग्रेस वाले? क्या भी नहीं, वो तो अब मैं वहाँ नीचे की भूतंग गया था ना, वहाँ कांग्रेस वाले ठेर को पैसे तुम बोल रहे ना, पैसे देने गए थे पैसे नको छोड़ो, वो हम ना पैसे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालते मालूम नहीं कर बोल खाए गए थे। बाद में हमारे दो छोकरा ही वहाँ। वो इसकी सादिक पहलवान का वार्ड कौन दिख रही है? सादिक पहलवान का वार्ड में हमारे वो आरोप कर को एक छोकरा है, वहाँ जरा माइनस होना। हाँ करते हैं, छोड़ो साहब, उसका क्या भी चलने दे रहे नहीं। उसकी वार्ड में चले माइनस वार्ड में मैनेज करा दे साहब। करो वो कल उसके भाई कुछ पैसे दिए साहब, 1.5 लाख रुपए। उसका चिचेरा भैया पलान कर को पैसे देखो तो क्या करता मालूम नहीं है। वार्ड में ये बोलता में ये कुकर को पढ़ना कर बोल को बात कर को दिए। कुकर कुछ चल रहा था ज्यादा, डायमंड का उनका कम है, मैक्सिमम कुकर है। आगे तो ओवरऑल लिए तो कुकर है पूरा, ऐसा चल रहा था। 15% ಎರಡು ಆಡಿಯೋ ಇದ್ದಾವೆ. ಇನ್ನೊಂದು ಆಡಿಯೋದಲ್ಲಿ 6% ವೋಟಿಂಗ್ ಆಗಿದೆ, 7% ವೋಟಿಂಗ್ ಆಗಿದೆ ಅಂತೇನೋ ಬರುತ್ತದೆ. ಅದರ ಅರ್ಥ ಈ ಆಡಿಯೋನ ನಿಜ ಅಂತ ಹೇಳುವವರು ವೋಟಿಂಗ್ ದಿವಸನೇ ಆಗಿರೋದು ರೆಕಾರ್ಡಿಂಗ್ ಇದು ಅಂತಾರೆ. ಏಪ್ರಿಲ್ 9ಕ್ಕೆ ವೋಟಿಂಗ್ ಆಗಿತ್ತು, ಅವತ್ತೇ ಆಗಿರೋದು ಇದು ಅಂತ. ಏನೇನೋ ಆಯಿತು, ಎಲ್ಲೂ ಇಲ್ಲದ SDPI 19,000 ವೋಟ್ ತಗೋದು, 18,975 ವೋಟ್ ತಗೊಂಡ್ಬಿಡ್ತು. ಸಮರ್ಥ ಶಾಮನೂರು 5,708 ವೋಟಲ್ಲಿ ಗೆದ್ದರು. ಇಲ್ಲಿ ಉಪಚುನಾವಣೆ ನಡೆದದ್ದು ಸಮರ್ಥ ಶಾಮನೂರು ತಾತ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡ ಕಾರಣಕ್ಕೆ. ಅವರು 27,000 ವೋಟಲ್ಲಿ ಗೆದ್ದಿದ್ರು. ಮೊಮ್ಮಗ 5,708 ವೋಟುಗಳಲ್ಲಿ ಗೆದ್ದಿದ್ದು. ಪೂರ್ತಿ ಹಿಸ್ಟ್ರಿ ಹೇಳ್ತಾ ಹೋಗೋದಿಲ್ಲ. ಅಲ್ಲಿ ಮುಸ್ಲಿಮರಿಗೆ ಸೀಟ್ ಬೇಕು ಅಂತ ಕೇಳಿದ್ರು, ಕೊಡಲಿಲ್ಲ, ಸಮರ್ಥಗಾಯಿತು. ಅದಾದ ನಂತರ SS ಮಲ್ಲಿಕಾರ್ಜುನ್ ಜಮೀರ್ ಅಹ್ಮದ್ ಬರದೇ ಇದ್ರು ನಾವು ಗೆದ್ಕೊಂಬರ್ತೀವಿ, ಏನು ತೊಂದರೆ ಇಲ್ಲ ಅಂದರು. ಎಲ್ಲ ಗೊತ್ತು ನಿಮ್ಮ ಕಥೆ. ಇದಾದ ನಂತರ ಇವತ್ತು ಏಕಾಏಕಿ ಆಡಿಯೋ ಬಂತು. ಇವತ್ತೇ ಬಂದಿದ್ದ ಹೊರಗೆ, ಇದ್ರ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲವ? ಗೊತ್ತಿತ್ತು. ವೋಟಿಂಗ್ ಆದ ಮಾರನೇ ದಿವಸ ಸಲೀಂ ಅಹಮ್ಮದ್ದು, ರಿಜ್ವಾನ್ ಅರ್ಷದ್ದು KPCC ಆಫೀಸ್ನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮವರೇ ನಮಗೆ ಮೋಸ ಮಾಡಿದ್ರು ಅಂದರು, ಷಡ್ಯಂತ್ರ ನಡೀತು ಅಂದರು, SDPIನ ಬೆಂಬಲಿಸಿದ್ರು ಅಂತಂದರು. ಆ ಮಾತುಗಳನ್ನು ಪ್ರೆಸ್ ಮೀಟಿಗೆ ಬಂದು ಹೇಳುವುದಕ್ಕೆ ಅವರಿಗೆ ಇದ್ದ ಕಾನ್ಫಿಡೆನ್ಸೇ ಈ ಆಡಿಯೋ.
ಅದಾದ ಮೇಲೆ ಸಿದ್ದರಾಮಯ್ಯನವರಿಗೆ ಆಪ್ತರಾದ ಇಬ್ಬರ ಮೇಲೆ ಆಕ್ಷನ್ ಆಯಿತು. ಒಬ್ಬರು ಜಬ್ಬಾರ್ MLC, ಇನ್ನೊಬ್ಬರು ನಸೀರ್ ಅಹಮ್ಮದ್ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಸೆಕ್ರೆಟರಿ ಸ್ಥಾನದಿಂದ ಸಿದ್ದರಾಮಯ್ಯನವರೇ ಅವರನ್ನು ತೆಗೆದುಹಾಕಿದ್ರು. ನಸೀರ್ ಅಹಮ್ಮದ್ಗೆ ಜಬ್ಬಾರಿಗೆ ಪಕ್ಷದಿಂದಲೇ ಉಚ್ಚಾಟನೆ. ಪಕ್ಷದ ಉಚ್ಚಾಟನೆ ಬಿಡಿ, KPCC ಅಧ್ಯಕ್ಷರ ತೀರ್ಮಾನ ಅಂತ ಅನ್ನೋಣ, ಅದನ್ನು ಸಂಘಟನೆಯ ತೀರ್ಮಾನ ಅನ್ನೋಣ. ಬಟ್ ನಸೀರ್ ಅಹಮ್ಮದ್ ಮೇಲೆ ಸಿದ್ದರಾಮಯ್ಯನವರು ಆಕ್ಷನ್ ತಗೊಂಡಿತ್ತು. ಅವರ ಆಪ್ತರನ್ನು ಅವರೇ ಕಿತ್ತಾಕಿದ್ರು. ಕಾರಣವಾಗಿದ್ದು ಈ ಆಡಿಯೋ ಅಂತ ಮಾಹಿತಿ. ಕಾರಣವಾಗಿದ್ದು ಈ ಆಡಿಯೋ. ಇದರಲ್ಲಿ ಒಂದು ಯೋಚನೆ ಮಾಡಿ, ಪ್ರಾಕ್ಟಿಕಲಿ ಯೋಚನೆ ಮಾಡಿ. ಇಬ್ಬರು ಆಪ್ತರು, ಈ ಆಡಿಯೋ AI ಎಲ್ಲ ನಿಜಾನೇ ಅಂತ ಅನ್ಕೊಂಡ್ರೆ, ಆ ದೃಷ್ಟಿಕೋನದಲ್ಲಿ ನಾನು ಹೇಳ್ತಾ ಇರೋದು. ಜಮೀರ್ ಅಹಮ್ಮದ್ ಸಿರಾಜ್ ಇಬ್ಬರು ಗಳಸ್ಯ ಕಂಠಸ್ಯ ಆಪ್ತರು, ಇಬ್ಬರು ಅಧಿಕಾರ ಸ್ಥಾನದಲ್ಲಿದ್ದಾರೆ. ಇಂಥದ್ದೊಂದು ಆಡಿಯೋ ಬರುತ್ತೆ ಅಂದರೆ ಒಂದು ಜಮೀರ್ ಅಹಮ್ಮದ್ ಖಾನ್ ಆದರೂ ರೆಕಾರ್ಡ್ ಮಾಡಿಬಿಟ್ಟಿರ್ಬೇಕು, ಇಲ್ಲ ಸಿರಾಜ್ ಆದರೂ ರೆಕಾರ್ಡ್ ಮಾಡಿಬಿಟ್ಟಿರ್ಬೇಕು. ಇಬ್ಬರು ಪೈಕಿ ಯಾರು ರೆಕಾರ್ಡ್ ಮಾಡ್ತಾರೆ? ಯಾಕೆ ರೆಕಾರ್ಡ್ ಮಾಡ್ತಾರೆ? ಇವತ್ತಿಬ್ಬರು ಬಂದು ಹೇಳ್ತಾ ಇದ್ದಾರೆ ಇದು AI ಕ್ರಿಯೇಟ್ ಮಾಡಲಾದ ಆಡಿಯೋ ಅಂತ ಹೇಳ್ತಾ ಇದ್ದಾರೆ. ಇಬ್ಬರಲ್ಲಿ ಯಾರೂ ಅದನ್ನ ರೆಕಾರ್ಡ್ ಮಾಡಿ ಹೊರಗಡೆ ಬಿಡುವಷ್ಟು ದಡ್ರು ಅಲ್ಲ, ಇಮ್ಯಾಚೂರು ಅಲ್ಲ. ಮತ್ತು ಹೆಂಗೆ ರೆಕಾರ್ಡ್ ಆಯ್ತು ಈ ಆಡಿಯೋ? ಹೆಂಗಾಯ್ತಿದು? ಹೆಂಗಾಯಿತು ಅನ್ನುವ ಪ್ರಶ್ನೆಗೂ ಏಪ್ರಿಲ್ 29ನೇ ತಾರೀಖು ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ತಮ್ಮ ಇಂಟೆಲಿಜೆನ್ಸ್ ಹೆಡ್ ADGPS ರವಿ ಅವರನ್ನು ವರ್ಗಾವಣೆ ಮಾಡಿದ್ದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ಇವತ್ತು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಚರ್ಚೆ ಇದು. ADGP ಇಂಟೆಲಿಜೆನ್ಸ್ನ ಹೆಡ್ ಆಗಿರುವವರು ಅವರು ಹೋಮ್ ಮಿನಿಸ್ಟರ್ಗೆ ರಿಪೋರ್ಟ್ ಮಾಡ್ಕೊಳ್ಳೋದಿಲ್ಲ, ನೇರವಾಗಿ ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಮಾಡ್ಕೋತಾರೆ. ಅವರು ಏನೂ ಕಾರಣ ಇಲ್ಲ. ಏಪ್ರಿಲ್ 29 ಅವ್ರು ಟ್ರಾನ್ಸ್ಫರ್ ಆಗಿಬಿಟ್ರು. ಅವ್ರ ಜಾಗಕ್ಕೆ ಲಾಬುರಾಮ್ ಅವರು ಬಂದರು. ಅದಕ್ಕೂ ಇದಕ್ಕೂ ಇಂಟರ್ ಕನೆಕ್ಷನ್ ಇದೆ ಅಂತ ಈ ಆಡಿಯೋ ದಿಲ್ಲಿ ತನಕ ಹೋಗಿತ್ತು. ಎರಡೆರಡು ಸಲ ಜಮೀರ್ ಅಹಮ್ಮದ್ ಖಾನ್ ಅವರು ದಿಲ್ಲಿಗೆ ಹೋಗಿ ಇದಕ್ಕೆ ಎಕ್ಸ್ಪ್ಲನೇಷನ್ನು ಕೊಟ್ಟು ಬಂದಿದ್ದಾರೆ ಅಂತ ಸುದ್ದಿ. ಅದಾದ ಮೇಲೂ ಇಲ್ಲಿ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಎರಡಿದೆ. ಈ ಆಡಿಯೋ ವಿಷಯ ಗೊತ್ತಾದ ನಂತರವೂ ಹೈಕಮಾಂಡ್ನವರು ಅದೇನೋ ಒಂದು ಕನ್ವಿನ್ಸ್ ಆಗಿದ್ರಂತೆ. ಜಮೀರ್ ಅಹಮ್ಮದ್ ಖಾನ್ರೆ ಈಗೋ ಹರ್ಟ್ ಆಗಿತ್ತು, ಹಂಗಾಗಿತ್ತು, ಹಿಂಗಾಗಿತ್ತು, ಆ ಕಾರಣಕ್ಕೆ ಅವರೇನೋ ತಿರುಗಿ ಬಿದ್ದರು ಅನ್ನೋ ಥರದ್ದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಒಂದಿತ್ತು. ಕೇರಳ ಚುನಾವಣೆಗೆ ಈ ಮನುಷ್ಯ ದುಡಿದಂಥ ರೀತಿ, ತನು ಮನ ಧನಗಳಿಂದ ಕೇರಳ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು. ಮುಸ್ಲಿಂ ಓಟು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ತಂದು ಕೊಟ್ಟರು. ಮುಸ್ಲಿಂ ಲೀಗೂ ಇತ್ತಲ್ಲಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆಗಿದ್ದಾಗಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದೆ, ಹೊಸ ಕ್ಯಾಬಿನೆಟ್ ಆಗಬೇಕು, DCM ಆಗಬೇಕು ಆಗಬಾರ್ದು ಅನ್ನೋ ಚರ್ಚೆ ಇತ್ತು. ಇವತ್ತು ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಹೇಳಿದ ಪ್ರಕಾರ ಜಮೀರ್ ಅಹಮ್ಮದ್ ಖಾನ್ DCM ಆಗೋದು ಪಕ್ಕ ಇತ್ತಂತೆ. KC ವೇಣುಗೋಪಾಲ್ ಅವರು ಇವ್ರ ಹತ್ರ ಹೇಳಿದ್ರಂತೆ ಒಬ್ಬರೇ DCM ಜಮೀರ್ ಅಹಮ್ಮದ್ ಖಾನೇ ಇರ್ತಾರೆ ಅಂತ. ಕರೆಕ್ಟ್ ರಿಲೀಸ್ ಆಯಿತು ನೋಡಿ ಆಡಿಯೋ. ಈಗ ಜಮೀರ್ ಅಹಮ್ಮದ್ ಖಾನ್ ಕ್ಯಾಬಿನೆಟ್ನಲ್ಲಾರು ಇರ್ತಾರೋ ಇಲ್ಲವೋ ಅಂತ ಆಡಿಯೋ ಇದೆಯಂತೆ ಅನ್ನೋದು ಬೇರೆ, ಹೈಕಮಾಂಡ್ನಲ್ಲಿ ಯಾರೋ ಒಂದು 4-5 ಜನ ಕೇಳಿಸ್ಕೊಂಡಿರೋದು ಬೇರೆ, ಹಿಂಗೆ ಪಬ್ಲಿಕ್ ಡೊಮೇನಿಗೆ ಬರೋದು ಬೇರೆ. ಈಗ DK ಶಿವಕುಮಾರ್ಗೂ ಜಮೀರ್ ಅಹಮ್ಮದ್ರಿಗೂ ಅಷ್ಟಕ್ಕಷ್ಟೇ ಅನ್ನೋದು ಜಗತ್ತಿಗೆ ಗೊತ್ತಿರೋ ವಿಷಯ. ಈಗ DK ಶಿವಕುಮಾರ್ ಅವರೇನಂತಾರೆ, ಪಬ್ಲಿಕ್ ಡೊಮೇನ್ನಲ್ಲಿ ಇಂಥದ್ದೊಂದು ಆಡಿಯೋ ಹರಿದಾಡ್ತಾ ಇದೆ, ನೋಡಿ ಏನು ಮಾಡೋಣ ನೀವೇ ಹೇಳಿ ಅಂತ ಕೇಳ್ತಾರೆ ಅವ್ರಿಗೆ, ಹೈಕಮಾಂಡ್ನ ನಾಯಕರುಗಳಿಗೆ. ಇವರು ಆರೋಪಿಸುವಂತೆ ಅದು AI ಕ್ರಿಯೇಟೆಡ್ ಆಡಿಯೋನಾ, ರಿಯಲ್ ಆಡಿಯೋನಾ, ಅದನ್ನು ವಿಚಾರಣೆ ಮಾಡೋಣ ಬಿಡಿ ಅಂತ ಹೈಕಮಾಂಡ್ನವ್ರು ಹೇಳಬಹುದು. ಅದರ ಅರ್ಥ ನಾಡಿದ್ದಂತೂ ಜಮೀರ್ ಅಹಮ್ಮದ್ ಖಾನ್ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಡೌಟ್ ನಾಡಿದ್ದು. ಬಟ್ ಕ್ಯಾಬಿನೆಟ್ನಲ್ಲಿ ಮೊದಲ ಹಂತದ ಪ್ರಮಾಣ ವಚನ ಮುಸ್ಲಿಮರೊಬ್ಬರು ಸ್ವೀಕರಿಸಲೇಬೇಕು. ಯಾರು? ಆ ಪ್ರಶ್ನೆ ಇದೆ. NA ಹ್ಯಾರಿಸ್ ಬರ್ತಾರಾ? ಗೊತ್ತಿಲ್ಲ. ಮುಸ್ಲಿಂ ಯಾರು ಪ್ರಮಾಣ ವಚನ ಸ್ವೀಕರಿಸುವವರು? ಸಲೀಂ ಅಹಮ್ಮದು, ರಿಜ್ವಾನ್ ಅರ್ಷದ್ದು ಮಂತ್ರಿಗಳಾಗೋದಕ್ಕೆ ಕಾಯ್ತಾ ಇರುವವರು. ಸ್ಪೀಕರ್ ಸ್ಥಾನದಿಂದ UT ಖಾದರನ್ನು ಕೆಳಗಿಳಿಸಿ ಮಂತ್ರಿ ಮಾಡಲಾಗುತ್ತೆ ಅಂತ ಒಂದು ಚರ್ಚೆ ಇದೆ. ಯಾರು ಅನ್ನೋದು ಪ್ರಶ್ನೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಜಮೀರ್ ಅಹಮ್ಮದ್ ಖಾನ್ ಅವರು ಅಟ್ಲೀಸ್ಟ್ ಮೊದಲ ಹಂತದಲ್ಲಂತೂ ಮಂತ್ರಿ ಆಗೋದು ಕಷ್ಟ ಇದೆ.
ಸಮರ್ಥ ಶಾಮ್ನೂರು ಹೇಳಿದ್ರು, ನಮಗೆ ಗೊತ್ತಿ ಆಡಿಯೋ ಕಥೆ ಅಂತ. ಎಸ್ ಮಲ್ಲಿಕಾರ್ಜುನ್ ಹೇಳಿದ್ರು, ಎದುರು ನಿಂತ್ಕೊಂಡು ಫೈಟ್ ಮಾಡಬೇಕು, ಬೆನ್ನಿಗೆ ಚೂರಿ ಹಾಕೋದಲ್ಲ ಅಂತ. ಕೇಳಿಸ್ಕೊಳ್ಳಿ. ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ, ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟೀನಿ. ಪ್ರತಿ ಎಲೆಕ್ಷನಲ್ಲಿ ಯಾವ್ದಾರ ಪಕ್ಷ ಇರಲಿ ಹಿಂಗೆ ಇರ್ತವ್ರಿ, ಎ ಟೀಮು ಬಿ ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು, ಅದು ಒಂದು ಪದ್ಧತಿ ಐತಿ. ಪಾರ್ಟಿಗೂ ಚೆನ್ನಾಗಿ ಅನಿಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನಿಸಲ್ಲ, ಮತದಾರರಿಗೂ ಚೆನ್ನಾಗಿ ಅನಿಸಲ್ಲ ರೀ. ಸೊ ಏನೈತಿ, ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ತೀವಿ ಸರ್. BJP ಕ್ಯಾಂಡಿಡೇಟ್ ಇದ್ದರು, SDPI ಕ್ಯಾಂಡಿಡೇಟ್ ಇದ್ದರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು. ಸೊ ಇದು ಕ್ಲಿಯರಾಗಿ ಗೊತ್ತಾಯಿತು. ಈಗ ನಮ್ಮ ಎಲ್ಲರದು ಅದೇ ಒಂದು ಕ್ವೆಶ್ಚನ್ ಇತ್ತಲ್ರ, ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಯ್ತದ, ಇವರೆಲ್ಲರೂ ಒಗ್ಗಟ್ಟಾಗೆ ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ, SDPI BJP. ಅದೆಲ್ಲ ಫೊರೆನ್ಸಿಕ್ಸ್ ಇರ್ತೈತಲ್ಲ, ವಾಯ್ಸಿಂದು ವೆರಿಫೈ ಮಾಡೋದು ಎಲ್ಲದು ಮುಂದುವೈರಿ. ಬಟ್ ಏನೈತಿ, ಹೈಕಮಾಂಡ್ ಮೇಲೆ ಬಿಟ್ಟೀನಿ, ದೇವ್ರ ಮೇಲೆ ಬಿಟ್ಟೀನಿ. ಆದರೆ ಇವರೆಲ್ಲ ಆ ಒಳ್ಳೆತನ, ಆ ಒಳ್ಳೆ ಮನ್ಸು ಬಿಟ್ಟು ಇಂಥವೇ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ಏನೈತಿ, ದುಗ್ಗಮ್ಮನೇ ನೋಡ್ಕೊಂಡ್ರು, ನಮ್ಮ ಜನ ಅವ್ರ ಮತಗಳ ಜೊತೆನೆ ನೋಡ್ಕೊಂಡ್ರು ಸರ್. ಇವತ್ತು ಮತ್ತೆ ನಮ್ಮ ಫ್ಯಾಮಿಲಿಗೆ ಕೈ ಹಿಡಿದಿದೆ. ಅದೇ ರೀತಿ ಜನಗಳ ಒಂದು ಆಶೀರ್ವಾದದಿಂದ ಇವತ್ತು ಸಮರ್ಥ ಗೆದ್ದಿದ್ದಾನೆ. ಏನೇ ಮಾಡಿದ್ರು ಇವೆಲ್ಲ ತಾತ್ಕಾಲಿಕ. ಜನಗಳಿಗೆ ಒಳ್ಳೆ ಕೆಲಸ ಆಗೋದು, ಒಳ್ಳೆ ಪ್ರಾಮಾಣಿಕವಾಗಿದ್ದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದರೆ ಜನಗಳು ನೆನೆಸ್ತಾರೆ. ಆ ದೃಷ್ಟಿಕೋನದಲ್ಲಿ ಏನು ಆಡಿಯೋ ಇದೆ ಅದನ್ನು ನಾನು ಕ್ಲೀನಾಗಿ ನೋಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಒಂದು ಹೈಕಮಾಂಡ್ನವ್ರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಯಾರಾದ್ರೂ ಇವು ಮಾಡಬಾರ್ದು. ಏನು ಮಾಡೋದಾದ್ರೂ ಓಪನ್ ಆಗಿ ಮಾಡಬೇಕು, ಓಪನ್ ಆಗಿ ವಿರೋಧ ಮಾಡಬೇಕು. ಇದೊಂದು ನಮ್ನಿ ಹೆಂಗಪ್ಪ ಅಂದ್ರೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಜೊತೆಗಿತ್ಕೊಂಡು, ಆ ರೀತಿ ಆಗಬಾರ್ದು. ಇದಕ್ಕೇನು ಸೂಕ್ತವಾದಂಥ ಕೆಲಸವನ್ನು ಹೈಕಮಾಂಡ್ನವ್ರದ್ದು ಸಂಪೂರ್ಣವಾಗಿ ತೆಗೆದುಕೊಂಡೇ ಕೊಳ್ತಾರೆ. ಮತ್ತು ಅವರೇನು ಇವತ್ತು ಹೇಳ್ಬೇಕಪ್ಪ ಅಂದರೆ BJP ಅವರು ಎಲ್ಲ ಒಂದಾಗಿ ಒಟ್ಟು ಸಮರ್ಥನ ಸೋಲಿಸ್ಬೇಕು, BJP ಗೆಲ್ಲಬೇಕು. ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಅಳಿಯೋಂಗೆ ಫಂಡಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ದಾನೆ. ಮತ್ತು ಅದೇ ರೀತಿ ಇನ್ನೊಂದು ಯಾವುದದು ಡೈಮಂಡ್ ಅವರಿಗೂ ಫಂಡಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಬ್ಬನು ಯಾವುದಕ್ಕೆ ಇನ್ನೊಂದು ಅವ್ರಿಗೂ ಫಂಡಿಂಗ್ ಮಾಡಿದ್ದೀವಿ ಅಂದಿದ್ದಾರೆ. ನಮ್ಮ ವಫ್ ಕಮಿಟಿದು ಹಗರಣಗಳು ಇನ್ಮೇಲೆ ಹೊರಗೆ ಬರ್ತಾವೆ. ವಫ್ ಬಗ್ಗೆ ಹಣಕಾಸಿನ ವಿಚಾರದಲ್ಲಿ ಅವರು ಕರಪ್ಷನ್ ಮಾಡಿಬಿಟ್ಟು ಅದೇ ದುಡ್ಡೇ ಇದಕ್ಕೆಲ್ಲ ಸುರಿದಿರೋದು. ಇವರು ಅಲ್ಲ, ಯಾರೋ ಒಂದು ಶಿರಾಜ್ ಹೇಳಿದಾನಲ್ಲ, ಶಿರಾಜ್ ನಾವು ಮಾಡಿದ್ದೀವಿ ಅಂತಂದು ಈಗಿಲ್ಲ ಅಂತಾರೆ. ಬಟ್ ಫೊರೆನ್ಸಿಕ್ ಹೋದ್ರೆ ವಾಯ್ಸ್ ನೋಡಿದ್ರೆ ಅವ್ರದೇ ಅಂತ ಅನಿಸ್ತದೆ ನನಗೇನ. ವಕ್ಫ್ನಲ್ಲಿ ಹಗರಣ ಮಾಡಿ ಆ ದುಡ್ಡನ್ನು ಇಲ್ಲಿ ಬಳಸಿದ್ದಾರೆ ಅನ್ನುವ ಆರೋಪವನ್ನು SS ಮಲ್ಲಿಕಾರ್ಜುನ್ ಅವರು ಮಾಡಿದ್ದು. ದಿಲ್ಲಿಯಲ್ಲಿ ಇನ್ನೇನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಮೀಟಿಂಗ್ ಶುರುವಾಗುತ್ತಲ್ಲ 9 ಗಂಟೆಗೆ, ಆ ಮೀಟಿಂಗ್ನ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಡಿಸ್ಕಷನ್ ಈ ಆಡಿಯೋ ಆಗಿರುತ್ತೆ. ಉಳಿದಂತೆ ನಾಡಿದ್ದು ಎಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸಬೇಕು, DK ಶಿವಕುಮಾರ್ ಅವರ ಜೊತೆಗೆ ಯಾರ್ಯಾರು ಎಷ್ಟು ಜನ, ಅದಕ್ಕೆ ಕಾರಣಗಳು ಸ್ವಲ್ಪ ಚರ್ಚೆಗಳಾಗ್ತವೆ. ಈ ಹೆಸರು, ಈ ಜಾತಿಯ ರಿಪ್ರೆಸೆಂಟೇಷನ್ನ ಕಾರಣಕ್ಕೆ, ಈ ಪ್ರಾಂತ್ಯದ ರಿಪ್ರೆಸೆಂಟೇಷನ್ನ ಕಾರಣಕ್ಕೆ ಈ ರೀತಿಯಾದಂಥ ಚರ್ಚೆಗಳಾಗ್ತವೆ. ಒಂದು 10 ಜನ ±2, 10-12 ಜನ ಅನ್ಕೊಳ್ಳಿ, ಪ್ರಮಾಣ ವಚನ ಸ್ವೀಕರಿಸಬಹುದು. ಇಂಥವ್ರು ಇರ್ತಾರೆ, ಇಂಥವ್ರು ಇರೋದಿಲ್ಲ ಅಂತ ಇಲ್ಲಿ ತನಕ ಸುವರ್ಣ ನ್ಯೂಸ್ ಸೇರಿದಂತೆ ಯಾವ್ಯಾವ ಚಾನಲ್ಗಳಲ್ಲಿ, ಪೇಪರ್ಗಳಲ್ಲಿ ನೀವು ಲಿಸ್ಟ್ಗಳನ್ನು ನೋಡಿದ್ದೀರೋ ಅದು ಕಾಮನ್ ಸೆನ್ಸು ಮತ್ತು ಜನರಲ್ ನಾಲೆಜಿನ ಆಧಾರದ ಮೇಲೆ ತಯಾರಾದಂಥ ಲಿಸ್ಟ್ಗಳೇ ಹೊರತು ಅಂತಿಮವಾದ ಪಟ್ಟಿಯಲ್ಲ. ಆ ಪಟ್ಟಿ ಇನ್ನೂ ರೆಡಿಯಾಗಿಲ್ಲ. ಸಿದ್ದರಾಮಯ್ಯನವರ ಆಯ್ಕೆ ಒಂದಷ್ಟಿದೆ, DK ಶಿವಕುಮಾರ್ ಅವರ ಆಯ್ಕೆ ಒಂದಷ್ಟಿದೆ, ಹೈಕಮಾಂಡ್ನ ಆಯ್ಕೆ ಮತ್ತೊಂದಷ್ಟಿರುತ್ತೆ. 3 ಸೇರಿಸಿ ಒಂದು ಲಿಸ್ಟ್ ಆಗಬೇಕು. ಆ ಲಿಸ್ಟ್ ತಯಾರಾಗುವ ದಿನವೇ ಜಮೀರ್ ಅಹಮ್ಮದ್ ಖಾನರದ್ದು ಎನ್ನಲಾದ ಆಡಿಯೋ ಏನು ಬಂದಿದೆ, ಇದು ಒಳಗೆ ಬೆಂಕಿ ಹಚ್ಚಿಬಿಟ್ಟಿದೆ. ಬೆಳಗಿನ ಜಾವ 3:50 ಏಕಾಏಕಿ ಒಂದು ಹೊಸ ಟ್ವಿಟರ್ ಹ್ಯಾಂಡಲ್ ಓಪನ್ ಆಗುತ್ತೆ, ಕನ್ನಡ ಕಾಕ್ರೋಚ್ ಅಂತ. ಕನ್ನಡ ಕಾಕ್ರೋಚ್ ಅನ್ನುವ ಟ್ವಿಟರ್ ಹ್ಯಾಂಡಲು, ಅದರಲ್ಲಿ ಅಪ್ಲೋಡ್ ಆಗಿದ್ದಿದ್ದು ಬ್ರೇಕಿಂಗ್ ನ್ಯೂಸ್ ಏನೋ ಬರೆದಿದ್ದಾರೆ ನೋಡಿ ಅಲ್ಲಿ ಮೇಲೆ. 3:50 ಬೆಳಗಿನ ಜಾವ. Explosive audio expose Zamir Ahmad Khan, will Congress take action? 3:50 ಕನ್ನಡ ಕಾಕ್ರೋಚ್ ಅನ್ನುವ ಟ್ವಿಟರ್ ಹ್ಯಾಂಡಲ್ನಲ್ಲಿ ಅಪ್ಲೋಡ್ ಆಗಿತ್ತು.
ಒಂದು, ಸಚಿವ ಸಂಪುಟದಲ್ಲಿ ಯಾರ್ಯಾರು ಇರಬೇಕು, ಎಷ್ಟು ಜನ ಇರಬೇಕು, ಮೊದಲ ಹಂತದಲ್ಲಿ ಯಾರು ಪ್ರಮಾಣ ವಚನ ಸ್ವೀಕರಿಸಬೇಕು. ಇವತ್ತು ರಾತ್ರಿ ಅದರ ಚರ್ಚೆ ಶುರುವಾಗುತ್ತೆ. ಇವತ್ತು ಮುಗಿಯುವ ಸಾಧ್ಯತೆಗಳ ಕಡಿಮೆ. ನಾಳೆ ಅದು ಮುಂದುವರಿಯುತ್ತೆ. ಇನ್ ಆಲ್ ಪ್ರೊಬ್ಯಾಬಿಲಿಟಿ ನಾಳೆ ಮುಂದುವರಿಯುತ್ತೆ. ಚರ್ಚೆಯಾಗಬೇಕಾಗಿರುವ ಇನ್ನೊಂದು ವಿಷಯ ಉಪಮುಖ್ಯಮಂತ್ರಿಗಳದ್ದು. ಡಿ ಸಿ ಎಂ ಇರೋದು ಬೇಡ. ಡಿ ಕೆ ಶಿವಕುಮಾರ್ ಸಹಜವಾಗಿ ಆ ವಾದ ಮಾಡ್ತಾರೆ. ಮುಖ್ಯಮಂತ್ರಿಯೊಬ್ಬರಿಗೆ ಉಪಮುಖ್ಯಮಂತ್ರಿಗಳು ಇಲ್ಲದೇ ಇರುವ ಆಡಳಿತ ಅದು ಪೂರ್ತಿ ಹಿಡಿತದಲ್ಲಿರುವ ಆಡಳಿತ. ಇಲ್ಲಪ್ಪ ಡಿ ಸಿ ಎಂ ಇರಲೇಬೇಕು ಅಂತ ಏನಾದ್ರು ಹೈಕಮಾಂಡ್ ಹೇಳಿದ್ರೆ, ನೋಡಿ ಸಿಚುವೇಶನ್ ಹೆಂಗಿರುತ್ತೆ ಅಂತ. ಒಬ್ಬರೇ ಡಿ ಸಿ ಎಂ ಇರೋದು ಬೇಕಾಗೋದಿಲ್ಲ ಮುಖ್ಯಮಂತ್ರಿಗಳಿಗೆ. ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಮಾಡ್ಕೊಳ್ಳಿ ಅಂತ. ಎಷ್ಟು ಜಾಸ್ತಿ ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ. 2, 3, 4, 6 ಎಷ್ಟರ ಜನ ಮಾಡಿ ನೀವು ಒಬ್ಬರೇ ಇರೋದು ಬೇಡ ಅಂತ. ಅದರ ಜೊತೆಗೆ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದಕ್ಕೆ ಒಪ್ಪುವ ದಿನ ನನ್ನ ಮಗ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಏನಾದ್ರು ಕಂಡೀಷನ್ ಹಾಕಿದರೆ, ಅದನ್ನೇನಾದರೂ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪಿಸಿದರೆ ಡಿ ಕೆ ಶಿವಕುಮಾರ್ ಇಮಿಡಿಯೇಟ್ಲಿ ಒಪ್ಕೋಬಹುದು. ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರ ತಾವು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಪುತ್ರ ಉಪಮುಖ್ಯಮಂತ್ರಿ ಆಗುವುದಕ್ಕೆ ಡಿ ಕೆ ಶಿವಕುಮಾರ್ ತಕ್ಷಣ ಒಪ್ಪಿಕೊಳ್ಳಬಹುದು. ಡಾಕ್ಟರ್ ಯತೀಂದ್ರ ಏನೇ ಆದರೂ ಪೊಲಿಟಿಕಲ್ ಹೆವಿ ವೇಟ್ ಅಲ್ಲ. ಅಪ್ಪನೇ ಮಗನೇ. ಬೇಜಾರುಗೊಂಡಿರಬಹುದಾದ ಕುರುಬ ಸಮುದಾಯ ಡಾಕ್ಟರ್ ಯತೀಂದ್ರ ಉಪಮುಖ್ಯಮಂತ್ರಿ ಆದರೆ ತಕ್ಕ ಮಟ್ಟಿಗೆ ಸಮಾಧಾನಗೊಳ್ಳುತ್ತೆ. ಅಹಿಂದ ವರ್ಗ ಸಮಾಧಾನಗೊಳ್ಳುತ್ತೆ. ಯತೀಂದ್ರ ಅವರೇನು ಡಿ ಕೆ ಶಿವಕುಮಾರ್ಗೆ ಚಾಲೆಂಜರ್ ಆಗುವಂಥ ವ್ಯಕ್ತಿ ಅಲ್ಲ. ಯತೀಂದ್ರ ಅವ್ರ ಜೊತೆಗೆ ಇನ್ಯಾರ್ಯಾರು ಮಾಡ್ತಿರೋ ಮಾಡಿಯಪ್ಪ ಉಪಮುಖ್ಯಮಂತ್ರಿಗಳನ್ನು. ಆ್ಯಸ್ ಲಾಂಗ್ ಆಸ್ ದೇ ಆರ್ ನಾಟ್ ಪೊಲಿಟಿಕಲ್ ಹೆವಿ ವೇಟ್ಸ್, ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡ್ಬಿಡ್ಬೋದು. ಜಾತಿಯ ಲೆಕ್ಕಾಚಾರದಲ್ಲಿ, ರಾಜಕೀಯ ಅನುಭವದ ಲೆಕ್ಕಾಚಾರದಲ್ಲಿ ಸ್ಟ್ರಾಂಗ್ ಅಲ್ಲದೆ ಹೋದವರನ್ನು ಉಪಮುಖ್ಯಮಂತ್ರಿ ಮಾಡುವುದಕ್ಕೆ ಡಿ ಕೆ ಶಿವಕುಮಾರ್ ಒಪ್ಕೊಳ್ಳಬಹುದು. ನಾಳಿನ ಮೀಟಿಂಗ್ನಲ್ಲಿ ಏನೇನಾಯಿತು ಅನ್ನೋ ವಿಷಯ ನಾಳೆ ಸಂಜೆ ಅಷ್ಟೊತ್ತಿಗೆ ಬರಬಹುದು. ರಾಜ್ಯ ರಾಜಕಾರಣದ ಇನ್ನೊಂದಷ್ಟು ಸುದ್ದಿಗಳಿದ್ವು, ಅವೆಲ್ಲ ಬಿಟ್ಟು ನೇರವಾಗಿ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾ ಇದ್ದೀವಿ. ಕೆಲವು ಹೇಳಿಕೆಗಳಿದ್ದಾವಷ್ಟೇ, ಮಂತ್ರಿ ಆಗಬೇಕು, ನನಗಿಂತಿಂಥ ಕಾರಣಕ್ಕೆ ಮಿನಿಸ್ಟರ್ ಆಗಬೇಕು ಅಂತೆಲ್ಲ. ನಾನು ಸಂಜೆ ನಮ್ಮ ರಿಪೋರ್ಟರ್ಗಳನ್ನು ಕೇಳ್ತಾ ಇದ್ದೆ, ಕಾಂಗ್ರೆಸ್ಸಿನ ಎಷ್ಟು ಜನ ಎಮ್ ಎಲ್ ಎಗಳು ದಿಲ್ಲಿಲಿ ಇರ್ಬೋದು ಒಂದು ಅಂದಾಜು. ಅವರಂದರು ಕನಿಷ್ಠ 100 ಜನ ಇದ್ದಾರೆ ಅಂತ. ಕನಿಷ್ಠ 100 ಜನ ದಿಲ್ಲಿಲಿದ್ದಾರೆ. ನಮ್ಮನ್ನು ಮಿನಿಸ್ಟರ್ ಮಾಡಿ ಅಂತ ಹೋದವರು. ತಾವು ಮಿನಿಸ್ಟರ್ ಆಗೋದಿಲ್ಲ ಅಂತ ಪಕ್ಕಾ ಗೊತ್ತಿದ್ದು ಇನ್ಯಾರ್ದೋ ಪರವಾಗಿ ಹೈಕಮಾಂಡ್ನಲ್ಲಿ ಯಾರ್ದಾರ ಜೊತೆಗೆ ಮಾತಾಡೋಣ ಅಂತ ಹೋದವರು ಎಲ್ಲ ಸೇರಿ ಒಂದು 100 ಜನ ಆಗ್ತಾರೆ. ನೋಡೋಣ ನಾಳೆ ಯಾರ್ಯಾರು ಆಗ್ತಾರೋ ಏನೇನೋ, ಯಾರ ಹಣೆ ಬರ ಏನೇನಿದೆ ಅಂತ. ಪಶ್ಚಿಮ ಬಂಗಾಳದ ಸುದ್ದಿ ಅಂದೆ ನಾನು. ಈ ಸುದ್ದಿ ನಮಗೆ ಮೊನ್ನೆ ಹೇಳಿದ್ದೆ. ಮಮತಾ ಬ್ಯಾನರ್ಜಿ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ಸಂಸದ, ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದ ಸಂಸದ, ವಿಧಾನಸಭಾ ಚುನಾವಣೆ ಮುಗಿದು ರಿಸಲ್ಟ್ ಬಂದ ಮೇಲೆ ಬಿ ಜೆ ಪಿ ಕಾರ್ಯಕರ್ತರು, ಕೆಲವು ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರಿಗೆಲ್ಲ ಹೊಡೆದು ಬಡ್ದು ಮಾಡಿದ್ರಂತೆ. ಅಭಿಷೇಕ್ ಬ್ಯಾನರ್ಜಿ ಆಸ್ ಅ ರೆಸ್ಪಾನ್ಸಿಬಲ್ ಲೀಡರ್ ಅವರನ್ನು ಮನೆಗೆ ಹೋಗಿ ಭೇಟಿಯಾಗಿ ಸಮಾಧಾನ ಮಾಡೋಣ ಅಂತ ಹೋಗಿದ್ದಾರೆ. ಸಂಜು ಅಂತ ಒಬ್ಬಟ್ಟಿಗೆ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆಯಾಗಿತ್ತು. ಆತನ ಮನೆಗೆ ಹೋಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋಣ ಅಂತ ಅಭಿಷೇಕ್ ಬ್ಯಾನರ್ಜಿ ಹೋಗಿದ್ದು. ಸೋನಾರ್ಪುರ ಅನ್ನುವ ಊರಿನಲ್ಲಿ, ಸೋನಾರ್ಪುರ ಊರಿನಲ್ಲಿ ಜನ ಸೇರಿ ಹೊಡೆಯಕ್ಕೆ ಶುರು ಮಾಡಿಬಿಟ್ರು. ಕ್ಯಾನ್ ಯು ಬಿಲೀವ್ ಈಸ್ ಎನ್ MP, ಒಬ್ಬ ಸಂಸದ. ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಗೆದ್ದಿರುವ ಲೀಡೇ 7 ಲಕ್ಷ ಓಟಿನ ಲೀಡ್ನಲ್ಲಿ ಗೆದ್ದಿರುವಂಥ ಸಂಸದ. ಹೆಂಗೆ ಗೆದ್ರು, ಯಾಕೆ ಗೆದ್ರು ಅದು ಬೇಡ. ಈಗ ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಏನೇನಾಯಿತು ಅನ್ನೋದು ನೋಡಿದ್ರು. ಫಾಲ್ಟಾ ಕ್ಷೇತ್ರದ ಮರು ವೋಟಿಂಗ್ ಆಯಿತು. ಇರಲಿ, ಅದು ಯಾವ ಪುಣ್ಯಾತ್ಮ ಹೆಲ್ಮೆಟ್ ತಂದು ಕೊಟ್ಟನು, ಕ್ರಿಕೆಟರ್ಗಳು ಹಾಕ್ಕೊಳ್ಳೋ ಹೆಲ್ಮೆಟ್. ಆ ಹೆಲ್ಮೆಟ್ ಇಲ್ಲದೆ ಹೋದರೆ ಬಂತು ನೋಡಿ ಅಲ್ಲಿ ಕಲ್ಲು, ಏನಾಗ್ಬೋದಾಗಿತ್ತು ಆತನ ಮುಖ. ಹಿಂಗೆ ಹೊಡೆದಿದ್ದಾಯಿತು. ಇದು ನನ್ನ ಕೊಲೆ ಪ್ರಯತ್ನ ಅಂತ ಅಭಿಷೇಕ್ ಬ್ಯಾನರ್ಜಿ ಆಕ್ರೋಶ ತೋರ್ಪಡಿಸಿದ್ದಾಯಿತು. ಅಭಿಷೇಕ್ ಬ್ಯಾನರ್ಜಿ ಕಂಪ್ಲೇಂಟ್ ಕೊಡಲಿಲ್ಲ ಈ ಕೇಸ್ನಲ್ಲಿ. ಪೊಲೀಸರು ಸುಮೋಟ ಕೇಸ್ ಮಾಡಿಕೊಂಡ್ರು, ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡ್ರು. CCTVಗಳನ್ನು ಪರಿಶೀಲನೆ ಮಾಡಿದ್ರಂತೆ.
CCTVಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಕಲ್ಲೆಸೆಯುವವರು ಹೊಡೆದವರು ಮುಖಗಳನ್ನು ಐಡೆಂಟಿಫೈ ಮಾಡಿದ್ರಂತೆ. 6 ಜನನ ಕರ್ಕೊಂಬಂದಿದ್ದಾರೆ ಪೊಲೀಸರು. ಆ 6 ಜನರ ಪೈಕಿ 5 ಜನ ತೃಣಮೂಲ ಕಾಂಗ್ರೆಸ್ನವರಂತೆ. ತೃಣಮೂಲ ಕಾಂಗ್ರೆಸ್ನ ಶಾಸಕಿ ಲವ್ಲಿ ಮೈತ್ರಾ ಅವರ ಆಪ್ತರಂತೆ. 6 ಜನರ ಪೈಕಿ 5 ಜನ. ಪಕ್ಷದ ಒಳಗಿನ ಭಿನ್ನಾಭಿಪ್ರಾಯದಿಂದಾಗಿ ಈ ಘಟನೆ ನಡೆದಿರಬಹುದು ಅನ್ನುವ ಕನ್ಕ್ಲೂಷನ್ಗೆ ಪೊಲೀಸರು ಬರ್ತಾ ಇದ್ದಾರೆ. ಬಂದಿರುವ ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಯಥಾ ಪ್ರಕಾರ ನಂಬಬೇಕಾಗಿಲ್ಲ. ಯಾಕಂದರೆ ಸುತ್ತು ಕಡೆ ಇದ್ದವರು ಬರೀ 6 ಜನ ಅಲ್ಲ, 6 ಜನ ಇದ್ದಾರಲ್ಲಿ. ಅಭಿಷೇಕ್ ಬ್ಯಾನರ್ಜಿ ನೋಡಿತಾ ಇರೋರು ಬರೀ 6 ಜನ ಸೇರ್ಕೊಂಡು ಹಂಗೆ ಹೊಡೆಯೋಕ್ಕೆ ಸಾಧ್ಯ ಏನ್ರಿ? 6 ಜನ ಸೇರ್ಕೊಂಡು ಹೊಡೆಯೋಕ್ಕೆ ಸಾಧ್ಯನಾ? ಸಮೀಕ್ ಭಟ್ಟಾಚಾರ್ಯ ಬಂಗಾಳ ಬಿಜೆಪಿಯ ರಾಜ್ಯಾಧ್ಯಕ್ಷರ ಮಾತಾಡೋದು. ಅಭಿಷೇಕ್ ಬ್ಯಾನರ್ಜಿ ಸಂಸದರ ಮೇಲಿನ ಹಲ್ಲೆ ಆಯಿತು, ಇನ್ನೊಬ್ಬ ಸಂಸದರ ಮೇಲೆ ದಾಳಿಯಾಗಿದೆ. ಎಕ್ಸಾಕ್ಟ್ಲಿ ದಾಳಿಯ ವಿಡಿಯೋಗಳು, ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ನಡೆಯುವ ದಾಳಿಯ ಥರದ ವಿಡಿಯೋಗಳು ಇಲ್ಲಿ ಇಲ್ಲ. ಬಟ್ ಲೆದರ್ ಬಾಲಲ್ಲಿ ಹೊಡೆದ್ರು ಅಂತಾರೆ. ಕಲ್ಯಾಣ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ಮತ್ತೊಬ್ಬ ಸಂಸದ ಲೆದರ್ ಬಾಲ್ನಲ್ಲಿ ಹೊಡೆದ್ರು ನನಗೆ ಅಂತ ಬಿದ್ದು ಹೊರಳಾಡಿ ಹಂಗಾಮಾಗ್ಬಿಟ್ಟಿದೆ ಇದು. ವಿಧಾನಸಭೆ ಚುನಾವಣೆಯ ರಿಸಲ್ಟ್ ಬಂದ ನಂತರ ತೃಣಮೂಲ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರನ್ನ ಪಶ್ಚಿಮ ಬಂಗಾಳ ಪೊಲೀಸರು ಅರೆಸ್ಟ್ ಮಾಡಿದ್ರಂತೆ. ಆ ಕಾರ್ಯಕರ್ತರ ಪರವಾಗಿ ಪೊಲೀಸ್ ಸ್ಟೇಷನ್ಗೆ ಪ್ರತಿಭಟಿಸುವುದಕ್ಕೆ ಕಲ್ಯಾಣ ಬ್ಯಾನರ್ಜಿ ಹೋಗ್ತಾರೆ, ಸಂಸದರು ಹೋಗ್ತಾರೆ. ಹೂಗ್ಲಿ ಜಿಲ್ಲೆಯ ಚಂಡಿತಾಲ ಪೊಲೀಸ್ ಸ್ಟೇಷನ್ ಮುಂದೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ನನ್ನ ಮೇಲೆ ಹಲ್ಲೆ ನಡೆಸಿದ್ರು ಅನ್ನೋದು ಕಲ್ಯಾಣ ಬ್ಯಾನರ್ಜಿ ಅವರ ಆರೋಪ. ದಿಲೀಪ್ ಘೋಷ್ ಒಬ್ಬ ಮಿನಿಸ್ಟರ್, ಪಶ್ಚಿಮ ಬಂಗಾಳ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರು. 2021 ಚುನಾವಣೆಯಲ್ಲಿ ಇದಕ್ಕಿಂತಲೂ ಘೋರವಾಗಿ ದಿಲೀಪ್ ಘೋಷ್ ಹೊಡೆಸ್ಕೊಂಡಿದ್ರು. ನಾನು ಅನೇಕ ಸಲ ಹೇಳಿದ್ದೀನಿ, ನಾನು ಪ್ರತ್ಯಕ್ಷ ಸಾಕ್ಷಿ, ಅದಕ್ಕೆ ಐ ವಿಟ್ನೆಸ್ ನಾನೇ ಆ ಘಟನೆಗೆ. ಈಗ ದಿಲೀಪ್ ಘೋಷ್ ಅವರು ಹೇಳ್ತಾ ಇದ್ದಾರೆ, ತೃಣಮೂಲ ಕಾಂಗ್ರೆಸ್ಸಿನ ನಾಯಕರುಗಳ ಮೇಲೆ ಜನರಿಗೆ ಭಾರೀ ಆಕ್ರೋಶ ಇದೆ, ಸ್ವಲ್ಪ ದಿವಸ ಅವ್ರು ಹೊರಗಡೆ ಓಡಾಡೋದು ಬೇಡ ಅಂತ ದಿಲೀಪ್ ಘೋಷ್ ಹೇಳ್ತಾ ಇದ್ದಾರೆ. ಇದನ್ನು ಯಾಕೆ ಡೀಟೇಲ್ ಆಗಿ ಹೇಳಿದ್ದು ಅಂದರೆ, ನಾಟ್ ಅ ಗುಡ್ ಪೊಲಿಟಿಕಲ್ ಕಲ್ಚರ್ ಅನ್ನುವ ಕಾರಣಕ್ಕೆ. INDIA ಮೈತ್ರಿಕೂಟದ ಅನೇಕ ಪಕ್ಷಗಳವರು ಈ ದಾಳಿಗಳನ್ನು ಖಂಡಿಸಿದ್ದಾರೆ. ರಾಹುಲ್ ಗಾಂಧಿಯವರು ಮಮತಾ ಬ್ಯಾನರ್ಜಿ ಕಾಲ್ ಮಾಡಿದ್ರಂತೆ. ಅಭಿಷೇಕ್ ಬ್ಯಾನರ್ಜಿ ಮೇಲೆ ನಡೆದ ದಾಳಿ ಸಂಪೂರ್ಣವಾಗಿ ಖಂಡನೀಯ. ಸಂಸತ್ ಸದಸ್ಯರ ಮೇಲಿನ ದಾಳಿ ಕೇವಲ ಒಬ್ಬ ವ್ಯಕ್ತಿಯ ಮೇಲಿನ ದಾಳಿಯಲ್ಲ, ಇದು ಅವರನ್ನು ಆಯ್ಕೆ ಮಾಡಿದ ಜನ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ದಾಳಿ. ಇದು ಭಾರತೀಯ ಜನತಾ ಪಾರ್ಟಿ ಸೇಡಿನ ರಾಜಕೀಯದ ಕೊಳಕು ಮುಖ ಅಂತ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಅಖಿಲೇಶ್ ಯಾದವ್ ಹೇಳ್ತಾರೆ, ಬಿಜೆಪಿ ಹಾಲು ಕುಡಿಸಿ ಪೋಷಿಸ್ತಾ ಇರುವ ಹಿಂಸಾತ್ಮಕ ರಾಜಕೀಯ ಹಾವಿನಂತೆ ಎಂಬುದನ್ನು ನೆನಪಿನಲ್ಲಿಡಬೇಕು, ಎಲ್ಲರೂ ಗಮನಿಸಬೇಕು. ಬಂಗಾಳದ ಅರಾಜಕತೆ, ಬಿಜೆಪಿ ಸರ್ಕಾರ, ಬಿಜೆಪಿ ದ್ವೇಷ ತುಂಬಿದೆ. ಬಿಜೆಪಿ ಹಿಂಸಾತ್ಮಕ ರಾಜಕೀಯ ಮಾತ್ರ ಮಾಡಲು ಸಮರ್ಥವಾಗಿದೆ. ಪೊಲೀಸರ ಅನುಪಸ್ಥಿತಿಯು ಒಂದು ದೊಡ್ಡ ಪಿತೂರಿ ಅನ್ನುವುದನ್ನು ತೋರಿಸುತ್ತದೆ ಅಂತ ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ದಾರೆ. ತೇಜಸ್ವಿ ಯಾದವ್, ಅಭಿಷೇಕ್ ಬ್ಯಾನರ್ಜಿ ಮೇಲೆ ಬಿಜೆಪಿ ಪ್ರಾಯೋಜಿಸಿದ ಹೇಡಿತನದ ದಾಳಿ ಇದು ಆತಂಕಕಾರಿ. ಪ್ರಜಾಪ್ರಭುತ್ವದಲ್ಲಿ ಹಿಂಸಾಚಾರಕ್ಕೆ ಯಾವುದೇ ಸ್ಥಳ ಇಲ್ಲ. ಅರಾಜಕತೆ, ದ್ವೇಷ, ಹಿಂಸಾಚಾರ ಪ್ರೋತ್ಸಾಹಿಸುವುದು ಪ್ರಜಾಪ್ರಭುತ್ವವಲ್ಲ, ಇತ್ಯಾದಿ ಇತ್ಯಾದಿ ತೇಜಸ್ವಿ ಯಾದವ್ ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು, ಅವ್ರ ಕಡೆಯವ್ರು ಹೊಡೆಸ್ಕೊಂಡ್ರೆ ಅವ್ರು ಅಳೋದು, ಇವ್ರ ಕಡೆಯವ್ರು ಹೊಡೆಸ್ಕೊಂಡ್ರೆ ಇವ್ರು ಅಳೋದು. ಚಿಂತೆ ಮಾಡಬೇಕಾಗಿರೋದು ಅಲ್ಲಿನ ರಾಜಕೀಯ ಕಲ್ಚರ್ ಹೆಂಗಿದೆ ಅಂತ. ಕಳೆದ ಚುನಾವಣೆಯ ರಿಸಲ್ಟ್ ನಂತರ ಬಿಜೆಪಿಯನ್ನು ಬೆಂಬಲಿಸಿದ್ದ 5,000 ಕುಟುಂಬಗಳ ಮನೆ ಮಠ ಬಿಟ್ಟು ಪಶ್ಚಿಮ ಬಂಗಾಳವನ್ನೇ ತೊರೆದು ಹೋಗಬೇಕಾದ ಪರಿಸ್ಥಿತಿ ಬಂದಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಹಿಂಗೆ ಹೊಡೆದಿದ್ದರಿ. ಕಳಕಳಿ ಇರುವಂಥವರು ಪಶ್ಚಿಮ ಬಂಗಾಳದಿಂದ ಈ ರಾಜಕೀಯ ಕಲ್ಚರನ್ನು ತೊಡೆದು ಹಾಕೋದು ಹೆಂಗೆ ಅನ್ನೋದ್ರ ಬಗ್ಗೆ ಮಾತಾಡಬೇಕೇ ಹೊರತು ಅವ್ರದ್ದು ಗುಂಡಾಗಿರಿ, ಇವ್ರದ್ದು ಗುಂಡಾಗಿರಿ, ಇವ್ರು ಗೆದ್ದಾಗ ಇವ್ರು ಹೊಡೆದಿದ್ದಾರೆ, ಅವ್ರು ಗೆದ್ದಾಗ ಅವ್ರು ಹೊಡೆದಿದ್ದಾರೆ, ಆ ರೀತಿಯ ಬಿ ಜೆ ಪಿಯವ್ರು ಭಾಳ ಜನ ಹೇಳೋದನ್ನು ನೋಡಿದೆ. ನಾನು ಅನೇಕ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ನೋಡಿದೆ. ಮಾಡಿದ್ದುಣ್ಣೋ ಮಾರಾಯ, ಕರ್ಮ ರಿಟರ್ನ್ಸ್, ಹಿಂಗೆ ಆಗಬೇಕು ಇವ್ರಿಗೆ. ಕಾಲಚಕ್ರ ತಿರುಗುತ್ತೆ. ನಿಮ್ಮವರು ಹಿಂಗೆ ಹೊಡೆಸ್ಕೊಂಡಿದ್ದಾರೆ, ಈಗ ಹೊಡಿತೀವಿ ಅಂದರೆ ಹೆಂಗೆ? ಮಮತಾ ಬ್ಯಾನರ್ಜಿ ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದು 80 ಶಾಸಕರಿದ್ದಾರೆ ತೃಣಮೂಲ ಕಾಂಗ್ರೆಸ್ಸಿಗೆ.
ಮಮತಾ ಬ್ಯಾನರ್ಜಿ ಅವರ ಕಾಲಿಘಾಟ್ ಮನೆಯಲ್ಲೇ ಕರೆಯಲಾಗಿತ್ತು ಸಭೆಯನ್ನು. ಬಂದವರು 20 ಜನ ಮೀಟಿಂಗಿಗೆ. ಇದು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ಚಟ್ಟೋಪಾಧ್ಯಾಯ ಅಂತ ಶಾಸಕಾಂಗ ಪಕ್ಷದ ಸೆಕ್ರೆಟರಿ, ಕಾರ್ಯದರ್ಶಿ, ಶಾಸಕಾಂಗ ಕಾರ್ಯದರ್ಶಿ, ಅವರು ಕರೆದಿದ್ದು. ಅಲ್ಲಂಪ್ರಭು ಪಾಟೀಲ್ರ ಕರ್ನಾಟಕದಲ್ಲಿ ಹೆಂಗಿದ್ದಾರೆ, ಕಾಂಗ್ರೆಸ್ಸಿಗೆ ಹಾಗೆ ಬಂದವರು 20 ಜನ. ಇನ್ನು 60 ಜನ ಶಾಸಕರು ಬರಲೇ ಇಲ್ಲ. ಸಮಥಿಂಗ್ ಈಸ್ ಸೀರಿಯಸ್ಲಿ ರಾಂಗ್ ವಿತ್ ದ ತೃಣಮೂಲ ಕಾಂಗ್ರೆಸ್ ಇನ್ ವೆಸ್ಟ್ ಬೆಂಗಾಲ್. 20 ಜನ ಬಂದದ್ದು ನೋಡಿ ಮಮತಾ ಬ್ಯಾನರ್ಜಿ ಅವರು ಆ ಸಭೆಯನ್ನೇ ಕ್ಯಾನ್ಸಲ್ ಮಾಡಿಬಿಟ್ರಂತೆ. ಸಭೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ 2 ಶಾಸಕರನ್ನು ಉಚ್ಚಾಟನೆ ಮಾಡಿದ್ದಾರೆ. ರಿತಬ್ರತ್ ಬ್ಯಾನರ್ಜಿ ಮತ್ತು ಸಂದೀಪನ್ ಸಹಾ, ಈ 2 ಶಾಸಕರನ್ನು ಮಮತಾ ಬ್ಯಾನರ್ಜಿ ಉಚ್ಚಾಟನೆ ಮಾಡಿದ್ದಾರೆ ಪಕ್ಷದಿಂದ. ಬಿಜೆಪಿಯವರು ಬಹಳ ಕಾನ್ಫಿಡೆಂಟಾಗಿ ಹೇಳ್ಕೊತಾ ಇದ್ದಾರೆ, 50 ತೃಣಮೂಲ ಕಾಂಗ್ರೆಸ್ನ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ. ಇದರ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ಅಸ್ತಿತ್ವಕ್ಕೆ ಬಂತು. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಅವ್ರ ಜೊತೆ 3 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈಗ 35 ಸಚಿವರು ಸೇರ್ಪಡೆಯಾದರು. ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವಾರಗಳ ನಂತರ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂತು. ಒಂದೊಂದು ಮನೆಯಿಂದ 3,000 ರೂಪಾಯಿ ದುಡ್ಡಿಸ್ಕೊಂಡು 4 ಮನೆಗಳ ಪಾತ್ರೆ ತೊಳಿತಾ ಇದ್ದ ಕಲಿತಾ ಮಾಜಿ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮನೆಗೆಲಸದ ಹೆಣ್ಣುಮಗಳು. 4 ಮನೆಗಳಲ್ಲಿ ಪಾತ್ರೆ ತೊಳಿತಾ ಇದ್ದಂಥ ಕವಿತಾ ಮಾಜಿ ಪಶ್ಚಿಮ ಬಂಗಾಳದಲ್ಲಿ ಮಿನಿಸ್ಟರ್. ಕಲಿತಾ ಮಾಜಿ ಮೇ 9ನೇ ತಾರೀಕು ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರ ಜೊತೆ 4 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದವಾಗ. ಈಗ 35 ಜನ. ಈ ಕಲಿತಾ ಮಾಜಿ ಅಸ್ಗ್ರಾಮ್ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ 12,535 ಮತಗಳ ಅಂತರದಿಂದ. 4 ಮನೆಗಳಲ್ಲಿ ಪಾತ್ರೆ ತೊಳಿತಾ ಇದ್ದಂಥ ಹೆಣ್ಣುಮಗಳು 2021ರ ವಿಧಾನಸಭಾ ಚುನಾವಣೆಯಲ್ಲೂ ಈಕೆ ಸ್ಪರ್ಧಿಸಿ 11,000 ಓಟ್ನಿಂದ ಸೋತಿದ್ರು. ಮುಂದಿನ ಸುದ್ದಿಗೆ ಹೋಗೋಣ. ಅಣ್ಣಾಮಲೈ ಬಿಜೆಪಿ ಬಿಡ್ತಾರಾ, ಸ್ವಂತ ಪಕ್ಷ ಕಟ್ತಾರ? ಬಿಜೆಪಿ ಬಿಡುವುದರ ಬಗ್ಗೆ ಸುದ್ದಿಗಳು ಬಹಳ ಖಚಿತವಾಗಿ ಬರ್ತಾ ಇದ್ದಾವೆ. ಸ್ವಂತ ಪಕ್ಷ ಕಟ್ತಾರ ಅನ್ನುವುದರ ಬಗ್ಗೆ ಅಷ್ಟೊಂದು ಖಚಿತತೆ ಇಲ್ಲ. ಕೆಲವರು ಹೇಳೋದು ಪಕ್ಷ ಈಗಲೇ ಕಟ್ಟುವುದಿಲ್ಲ, ಅವರೊಂದು ಸಂಘಟನೆ ಕಟ್ತಾರೆ, ಅಭಿಯಾನದ ರೀತಿಯಲ್ಲಿ ಶುರು ಮಾಡ್ತಾರೆ, ಚಳುವಳಿಯ ರೀತಿಯಲ್ಲಿ ಶುರು ಮಾಡ್ತಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಣ್ಣಾಮಲೈ ಅಸಮಾಧಾನದ ಹಿನ್ನೆಲೆ ಗೊತ್ತು ನಿಮಗೆ. ಕರ್ನಾಟಕ ಕೇಡರ್ನ IPS ಅಧಿಕಾರಿ VRS ತಗೊಂಡ್ರು. ಒಂದು NGO ಶುರು ಮಾಡಿ ತಮಿಳುನಾಡಿನಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಬಿಜೆಪಿಯವರನ್ನು ಪಕ್ಷಕ್ಕೆ ಕರೆದುಕೊಂಡು ಬಂತು. ಸ್ವತಃ ಮೋದಿ, ಅಮಿತ್ ಶಾ ಅವರಿಗೆ ಆಪ್ತರು ಅನ್ನುವಷ್ಟು ಅಣ್ಣಾಮಲೈಯರ ವರ್ಚಸ್ಸು ಬೆಳೀತು. ಅದಾದ ನಂತರ ಬಿಜೆಪಿಯವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತು. ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತು. ತಮಿಳುನಾಡಿನಲ್ಲಿ ಬಿಜೆಪಿ ಹೇಗೆ ಬೆಳೆಯಬೇಕು ಅನ್ನುವ ವಿಷಯದಲ್ಲಿ ಅಣ್ಣಾಮಲೈ ಅವರಿಗೆ ಕ್ರಾಂತಿಕಾರಕ ವಿಚಾರಗಳಿದ್ವು. ಹಿಸ್ಟಾರಿಕಲಿ AIADMKಯ ಮೈತ್ರಿಯಾಗಿ ಒಂದು ಸ್ಮಾಲ್ ಅಲಯನ್ಸ್ ಪಾರ್ಟ್ನರ್ ಆಗಿದ್ದದ್ದು ಬಿಜೆಪಿ. ಅಣ್ಣಾಮಲೈ ಅವರಿಗೆ AIADMK ಮೈತ್ರಿಯನ್ನು ಬಿಡಿಸಿಕೊಂಡು ಹೊರಗೆ ಬಂದು ಸ್ವತಂತ್ರವಾಗಿ ಬಿಜೆಪಿ ಬೆಳಿಬೇಕು ಅಂತಿತ್ತು. ಈಗ ಪಕ್ಷ ಬಿಡ್ತಾರಾ ಅನ್ನುವಂಥ ಚರ್ಚೆಗಳು ದೊಡ್ಡ ಪ್ರಮಾಣದಲ್ಲಿ ಶುರುವಾಗಿದ್ದು ಏಕಾಏಕಿ ಅಲ್ಲಿ ಕಾಣಿಸಿಕೊಂಡಿರುವ ಇಂಥ ಪೋಸ್ಟರ್ಗಳಿಂದ. ನೋಡಿ, ಅಲ್ಲಿ ಪೋಸ್ಟರ್ ನೋಡ್ತಾ ಇದ್ದೀರಿ. ತಮಿಳುನಾಡು ಉಳಿಸಲು ಮುಂದಿನ ಅವತಾರ. ಫಿಯರ್ಲೆಸ್ ಮೈಂಡ್ಸ್ ಹ್ಯಾವ್ ನೋ ಲಿಮಿಟ್ಸ್. ಭಯ ಇಲ್ಲದ ಮನಸ್ಸುಗಳಿಗೆ ಮಿತಿಯೂ ಇರೋದಿಲ್ಲ ಅಂತ. ಏನು ಬೇಕಾದರೂ ಮಾಡ್ಬೋದು ಆ ಮನಸ್ಸುಗಳು ಅಂತ. ನೆಕ್ಸ್ಟ್ ಅವತಾರ ಫಾರ್ ತಮಿಳುನಾಡು ಅನ್ನೋ ಥರದ್ದೇನೋ ಈ ಪೋಸ್ಟರ್ನಲ್ಲಿದೆ. ಇದನ್ನು ನೋಡಿದಾಗ ಅನ್ನಿಸ್ತಾ ಇರೋದು ಅಣ್ಣಾಮಲೈ ಬೇರೆ ಏನೋ ದಾರಿ ಕಂಡುಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತ.
AIADMK ಮೈತ್ರಿಯಿಂದ ಹೊರಗಡೆ ಬಂದು ತಮಿಳುನಾಡಿನಲ್ಲಿ ಸ್ವತಂತ್ರ ಅಸ್ತಿತ್ವವನ್ನು BJP ಬೆಳೆಸಿಕೊಳ್ಳಬೇಕು ಅನ್ನುವಂಥದ್ದು ಇವರ ಸ್ಟ್ರಾಂಗ್ ಒಪಿನಿಯನ್ ಆಗಿತ್ತು. ರಾಜ್ಯಾಧ್ಯಕ್ಷರಾದ ನಂತರ ಹಂಗೂ ಹಿಂಗೂ ಹೈಕಮಾಂಡ್ನ ಕನ್ವಿನ್ಸ್ ಮಾಡಿದ್ರು ಅವರು ಮೈತ್ರಿ ಬೇಡ ಅಂತ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ AIADMKಯ ಮೈತ್ರಿ ಇಲ್ಲದೆ BJP ಏಕಾಂಗಿಯಾಗಿ ಹೋಯಿತು. ಅಣ್ಣಾಮಲೈ ದೊಡ್ಡದೊಂದು ಪಾದಯಾತ್ರೆ ಮಾಡಿದ್ರು ತಮಿಳುನಾಡಿನಾದ್ಯಂತ. DMK AIADMK ಎರಡೂ ದ್ರಾವಿಡಿಯನ್ ಪೊಲಿಟಿಕಲ್ ಪಾರ್ಟಿಗಳು. ಒಂದು ದ್ರಾವಿಡಿಯನ್ ಪೊಲಿಟಿಕಲ್ ಪಾರ್ಟಿಯ ಸ್ಮಾಲ್ ಅಲಯನ್ಸ್ ಆಗಿದ್ಕೊಂಡು BJP ಏನು ಸಾಧಿಸೋದಿದೆ ಅನ್ನೋದು ಇವರ ಐಡಿಯಾ ಆಗಿತ್ತು. ರಾಷ್ಟ್ರೀಯವಾದಿ ತಮಿಳು ರಾಜಕಾರಣದ ಬುನಾದಿ ಹಾಕ್ತೀನಿ ಅಂತ ಹೊರಟಿದ್ರು ಅಣ್ಣಾಮಲೈ. ತಮಿಳುನಾಡಿನಾದ್ಯಂತ ಪಾದಯಾತ್ರೆ ಮಾಡಿದ್ರು. ಏಕಾಂಗಿಯಾಗಿ BJP ಚುನಾವಣೆಗೆ ಹೋಯಿತು. ಒಂದು ಸ್ಥಾನವನ್ನು ಗೆಲ್ಲಲಿಲ್ಲ. ಸ್ವತಃ ಅಣ್ಣಾಮಲೈ ಕೊಯಮತ್ತೂರಿನಲ್ಲಿ ಸೋತುಬಿಟ್ರು. ಹಂಗಂತ ಅಣ್ಣಾಮಲೈ ವಾಸ್ ರಾಂಗಾ? ಅವರ ಸ್ಟ್ರಾಟಜಿ ಫೇಲ್ ಆಗಿಬಿಡ್ತಾ? ನೋ. 2019 ಲೋಕಸಭಾ ಚುನಾವಣೆಯಲ್ಲಿ 3.66% ಓಟ್ ಪಡೆದಿದ್ದ BJP 2024 ಲೋಕಸಭಾ ಚುನಾವಣೆಯಲ್ಲಿ 11.2% ಓಟ್ ತಗೊಂಡು 11.2%. ಮೈತ್ರಿಯಲ್ಲಿದ್ದದ್ದು, ಮೈತ್ರಿಯಲ್ಲಿ ಇಲ್ಲದೇ ಇದ್ದದ್ದು, ಸ್ಥಾನ ಒಂದು ಬರಲಿಲ್ಲ. ಓಟ್ ಶೇರ್ ಗಣನೀಯವಾಗಿ ಜಾಸ್ತಿ ಆಯಿತು. ಅಣ್ಣಾಮಲೈ ಹೇಳಿದ್ರು, ದಿಸ್ ಇಸ್ ದ ವೇ ಫಾರ್ವರ್ಡ್. ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋದರೆ ನಾವು ಬಲವಾದ ಹೆಜ್ಜೆ ಮೂಡಿಸಬಹುದು ಅಂತಂದರು. ಆದರೆ ಓಟ್ ಶೇರ್ ಜಾಸ್ತಿ ಆಗಿದ್ದು ಮೋದಿ ಅಮಿತ್ ಶಾ ಅವರಿಗೆ ಸಮಾಧಾನ ತರಲಿಲ್ಲವೋ, ಕೆಲವಾದರೂ ಸ್ಥಾನಗಳ ತಮಿಳುನಾಡಿನಿಂದ ಬರಲೇಬೇಕು ಅನ್ನುವ ನಿರೀಕ್ಷೆ ಇತ್ತು. ವಿಧಾನಸಭಾ ಚುನಾವಣೆಗಳು ಬಂದಾಗ AIADMK ಮೈತ್ರಿ ಇಲ್ಲದೆ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನುವ ತೀರ್ಮಾನಕ್ಕೆ BJP ಹೈಕಮಾಂಡ್ ಬಂದ್ಬಿಡ್ತು. AIADMK ಜೊತೆಗಿನ ಮೈತ್ರಿ ಅದು ಅಣ್ಣಾಮಲೈರ ತತ್ವ, ಸಿದ್ಧಾಂತ, ಐಡಿಯಾಲಜಿಗೆ ತದ್ವಿರುದ್ಧ ಆಗಿತ್ತು. AIADMKಗೆ ಮೈತ್ರಿಯ ಪ್ರಸ್ತಾಪವನ್ನು BJP ಕೊಡ್ತು. AIADMK ಅವರು ಈ ಮೈತ್ರಿ ಪ್ರಸ್ತಾಪವನ್ನು ನಾವು ಒಪ್ಕೋಬೇಕು ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅಣ್ಣಾಮಲೈ ಇರಬಾರ್ದು ಅಂತ ಹೇಳ್ತು. BJP ಅವರು ಅದಕ್ಕೂ ಒಪ್ಕೊಂಡ್ಬಿಟ್ರು. ಅಣ್ಣಾಮಲೈ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು. ಅವ್ರ ಜಾಗಕ್ಕೆ ಇನ್ನೊಬ್ಬ ವ್ಯಕ್ತಿ ರಾಜ್ಯಾಧ್ಯಕ್ಷರಾಗಿ ಬಂದರು. ಅದಾದ ಮೇಲೆ ಸೀಟ್ ಶೇರಿಂಗ್ ಆಗುತ್ತಲ್ಲ, ಯಾವ್ಯಾವ ಕ್ಷೇತ್ರಗಳು BJPಗೆ ಅಂತ AIADMK ನಿರ್ಧಾರ ಮಾಡ್ತಲ್ಲ, ಆ ಲಿಸ್ಟ್ ನೋಡಿದ ಮೇಲೆ ಅಣ್ಣಾಮಲೈ ಹೇಳಿದ್ರು, ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ. ಪ್ರಚಾರದಲ್ಲೂ ಕೂಡ ಏನು ಅಷ್ಟಾಗಿ ತೊಡಗಿಸಿಕೊಳ್ಳಲಿಲ್ಲ ಅವರು. ಅಣ್ಣಾಮಲೈ ಅವರ ಅಸಮಾಧಾನ ಮತ್ತೆ 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 ತಮಿಳುನಾಡಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಕೇಂದ್ರ ಸರ್ಕಾರದ ತ್ರಿಭಾಷಾ ಸೂತ್ರವನ್ನು ಅವರು ಖಂಡನೆ ಮಾಡಿದ್ರು, ವಾಪಸ್ ತಗೊಳ್ಬೇಕಿದ್ನ ಅಂತ ಹೇಳಿದ್ರು. ಅಲ್ಲಿಗೆ ಬಹಳ ಜನರಿಗೆ ಆಶ್ಚರ್ಯ ಆಯ್ತು ತಮಿಳುನಾಡಿನಲ್ಲಿ, ಇದೇನು ಅಣ್ಣಾಮಲೈ ಹಿಂಗೆ ಮಾತಾಡ್ಬಿಟ್ರು, ಕೇಂದ್ರ ಸರ್ಕಾರದ ತ್ರಿಭಾಷಾ ಸೂತ್ರದ ವಿರುದ್ಧ ಮಾತಾಡಿದ್ರಲ್ಲ ಅಂತ. ಈಗ ಅವರು ಪ್ರತ್ಯೇಕ ಚಳುವಳಿಯೊಂದನ್ನು ಶುರು ಮಾಡ್ತಾರೆ, ಪೊಲಿಟಿಕಲ್ ಪಾರ್ಟಿಯೊಂದನ್ನು ಶುರು ಮಾಡ್ತಾರೆ ಅಂತ ಚರ್ಚೆ. ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ 2.97% ಏನೋ BJP ಓಟ್ ತಗೊಂಡಿತ್ತು. 11.34%ಗೆ ಲೋಕಸಭಾ ಚುನಾವಣೆಯಲ್ಲಿ ಹೋಗಿದ್ದ BJP ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ 2.9% ಓಟ್ ತಗೊಂಡಿತ್ತು. ಸ್ಥಾನ ಗೆದ್ದಿದ್ದು ಒಂದು. ಲಾಸ್ಟ್ ವಿಧಾನಸಭೆಯಲ್ಲಿ 4 ಜನ BJP ಶಾಸಕರಿದ್ದರು, ಈ ಸಲ ಒಬ್ಬರೇ. ಆವಾಗ ಬಹಳ ಜನ ಮಾತಾಡಿದ್ದು ಅಣ್ಣಾಮಲೈ ವಾಸ್ ರೈಟ್, BJP ವರಿಷ್ಠರು ಅವರ ಮಾತು ಕೇಳಬೇಕಾಗಿತ್ತು ಅಂತ. ಈಗ ಅವರೇನೋ ಸ್ವತಂತ್ರ ಆಲೋಚನೆ ಮಾಡ್ತಾ ಇರೋ ಹಂಗಿದೆ. ದೆಹಲಿಯಿಂದ BJP ನಾಯಕರ ಕಾಲ್ ಬಂದಿದೆ ಅವರಿಗೆ, ಬನ್ನಿ ಇಲ್ಲಿ ಮಾತಾಡೋಕ್ಕಿದೆ ಅಂತ. ದೆಹಲಿಗೆ ಹೊರಟು ನಿಂತಿದ್ದಾರೆ. ಹೋಗೋದಕ್ಕಿಂತ ಮುಂಚೆ ಮಾಧ್ಯಮಗಳವ್ರು ಕೇಳಿದ್ರು, ಏನು ಯೋಚನೆ ಮಾಡ್ತಿದ್ದೀರಿ, ಏನು ಮಾಡ್ತೀರಿ ಅಂತ. 2 ದಿನ ಟೈಮ್ ಕೊಡಿ ಬ್ರದರ್, ಹೇಳ್ತೀನಿ ಅಂತಾರಂತವ್ರು. ಕೇಳಿಸ್ಕೊಡಿ ಒಮ್ಮೆ. அண்ணா எல்லாத்தையும் நன்றி. நான் பேசுறேன் அண்ணா, நான் முறையா பேசுறேன் அண்ணா. இந்த மாதிரி பேசணும் நல்லா இருக்காது. எல்லாத்தையும் முறையா பேசுறேன் அண்ணா. உட்கார்ந்து பொறுமையா 2 நாள் எல்லாம் பேசுவாங்க அண்ணா. எல்லா கேள்வி தலைவர் ஒரு நிமிஷம், எல்லா கேள்விகளுக்கு பதில் சொல்றேன், உட்கார்ந்து பேசுவாங்க அண்ணா. 2 நாள்ல பேசுவேன். தேங்க்யூ அண்ணா. எல்லாத்துக்கும் பதில் சொல்றேன் அண்ணா. 2 நாள்ல பேசுறேன்னு சொல்றேன் அண்ணா. தேங்க்யூ அண்ணா. எல்லாத்தையும் நன்றி. நான் பேசுறேன் அண்ணா. நான் முறையா பேசுறேன் அண்ணா. இந்த மாதிரி பேசணும் நல்லா இருக்காது.
ದಿಲ್ಲಿಗೆ ಹೊರಡೋದಕ್ಕಿಂತ ಮುಂಚೆ ಈಗ ದಿಲ್ಲಿಗೆ ಹೋಗಿದ್ದಾರೆ. ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ರನ್ನು ಭೇಟಿಯಾಗ್ತಾರಂತೆ, ಅಮಿತ್ ಶಾ ಅವರನ್ನು ಭೇಟಿಯಾಗ್ತಾರಂತೆ. ಕೆಲವು ನ್ಯಾಷನಲ್ ಚಾನಲ್ನಲ್ಲಿ ಬರ್ತಾ ಇರುವ ಸುದ್ದಿಗಳ ಪ್ರಕಾರ ಅಣ್ಣಾಮಲೈ ಅವರನ್ನ ರಾಜ್ಯಸಭೆಗೆ ಕರೆಸಿಕೊಂಡು ಮಿನಿಸ್ಟರ್ ಮಾಡ್ತೀವಿ ಅಂತ ಬಿಜೆಪಿ ನಾಯಕರುಗಳೇನೋ ಆಫರ್ ಕೊಡ್ತಿದ್ದಾರಂತೆ. ಅಣ್ಣಾಮಲೈ ಅದನ್ನು ಒಪ್ಕೊಳ್ಳೋದು ಡೌಟು ಅಂತ ಕೆಲವರು ಹೇಳ್ತಾ ಇದ್ದಾರೆ. ನೋಡೋಣ, ನಾಳೆ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಬರುತ್ತೆ, ಆಮೇಲೆ ಹೇಳ್ತೀವಿ ಅದೇನು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.